ಮಕ್ಕಳಗಿರಿ ಗ್ರಾಮ ಪಂಚಾಯತಿಗೆ ಏನು ಹೋದ ಸಮಯದಾಗ ಏನು ನಡೀತ್ರಿ ಸರ್ ಅಲ್ಲಿ? ಮಕ್ಕಳಿಗೇರಿ ನಾವು ಗ್ರಾಮ ಪಂಚಾಯತಿ ಈಗ ಪ್ರತಿ ಗ್ರಾಮದಲ್ಲಿ ಹಾಂ ಸರ್. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನು ಕುಂದುಕೊರತೆಗಳನ್ನ ಒಂದು ಗ್ರಾಮ ಸಭೆಗಳನ್ನ ಮಾಡ್ಬೇಕಂತೇಳಿ ನಮ್ಮ ಏನು ಗ್ಯಾರಂಟಿ ಯೋಜನೆ ಪ್ರತಿಷ್ಠಾನದಿಂದ ನಮ್ದು ಡೈರೆಕ್ಷನ್ ಬಂದಿತ್ತು. ಅದ್ರ ಪ್ರಕಾರ ಇದು ಸರ್ಕಾರಿ ಕಾರ್ಯಕ್ರಮ ಆಗಿತ್ತು. ಹಾಂ ಹೋದಾಗ ಅವರು ಅಲ್ಲೇನ ಇವರು ರಮೇಶ್ ಜಾರಕಿಹೊಳಿ ಬೆಂಬಲಿಗರು ಹಾಂ ಸರ್. ಬಂದು ಇಲ್ಲ ನಾವು ಕೇಳೋದೇ ಇಲ್ಲ, ನೀವು ಅದನ್ನ ಹೇಳಕ್ ಬರಬಾರ್ದು, ಈಗ ಯಾಕೆ ಬಂದಿರಿ ಅನ್ನುವಂಥದ್ದು ಒಂದು ಗದ್ದಲ ಮಾಡಿ ಯಾವುದೇ ಕಾರಣ ನೀಡಿಲ್ದ ನನ್ನ ಕಾರ್ಯಕ್ರಮನ ಸ್ಥಗಿತಗೊಳಿಸಕ್ಕೆ ಪ್ರಯತ್ನ ಪಟ್ಟರು. ಹ್ಮ್ 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 ಹ್ಮ್. ಅಂದ್ರೆ ಮತ್ತು ಅಲ್ಲಿ ಅಲ್ಲಿ ಜನ ಏನೋ ವಿಷಯನೇ ಬೇಕಾಗಿಲ್ಲ ಅನ್ನುವಂತ ಮಾತುಗಳು ಕೇಳಿ ಬಂದ್ವು ಸರ್. ಹೌದೌದು, ನೀವು ನನ್ನ ಮಾಹಿತಿ ಕೊಡುವಂಥದ್ದು ನಮಗೆ ಅವಶ್ಯಕತೆನೇ ಇಲ್ಲ ಅನ್ನೋವಂಥದ್ದು ಹೇಳಿದ್ರು. ನಾವು ಇಲ್ಲಿ ಮಾಹಿತಿ ಕೊಡಕ್ಕೆ ಬಂದೀವಿ ಅಂತಂದ್ರೆ ಇಲ್ಲ ನಮ್ಗೆ ಬೇಕಾಗಿಲ್ಲ ಅಂತ ಅನ್ನುವಂಥದ್ದು ಒಂದು ವಿತಂಡವಾದವನ್ನು ಎಲ್ಲರೂ ಇದು ಮಾಡಿದ್ರು. ಒಬ್ಬರೇ ಫಲಾನುಭವಿ ಇದ್ರೂ ಸಹಿತ ನಾವು ಕಾರ್ಯಕ್ರಮ ಮಾಡ್ತೀವಿ ಅನ್ನುವಂತ ಮಾತುಗಳನ್ನ ತಾವು ಆಡಿದ್ರಿ. ಅಲ್ಲ ನಾವು ಹೇಳಿದ್ವಿ ಆಮೇಲೆ ಎಷ್ಟು ಅವ್ರಿಲ್ಲ ನಾವೆಲ್ಲರೂ ನೀವು ಬೇಕಾದ್ರೆ ಇರ್ಬೋದು ಬೇಡಾದ್ರೆ ಹೋಗ್ಬೋದು ಅಂತ ಹೇಳಿದ್ಮೇಲೆ ನಾವು ಹೋಗ್ತೀವಿ ಅಂದ್ರು. ಅಲ್ಲಿ ಇದ್ದವ್ರನ್ನ ಎಲ್ಲರೂ ಕರ್ಕೊಂಡು ಹೋದ್ರು ಅವ್ರು. ಓ ಹೋ ಹೋ. ನೀವು ಹೊರಗೆ ನಡ್ರಿ ಅಂತ ಹೇಳಿ ಅವ್ರನ್ನೆಲ್ಲರನ್ನೂ ಹೊರಗೆ ಹಾಕಿದ್ರು. ಹಾಂ ಸರ್. ಮತ್ತು ನಾವು ಕಾರ್ಯಕ್ರಮ ಮಾಡಲೇಬೇಕಾಗಿತ್ತು. ನಾವು ಭಾಷಣ ಮಾಡಿದ್ವಿ. ಮತ್ತೇನು ಇದು ನಮ್ಮ ಮೇಲಾಧಿಕಾರಿ ಅದಾರ ಗ್ಯಾರಂಟಿ ಯೋಜನೆದ ಅಧಿಕಾರಿಗಳು ತಾಲೂಕು ಮಟ್ಟದ್ದು, ಅವ್ರ ಬಗ್ಗೆ ಎಲ್ಲಾನು ಮಾಹಿತಿ ಕೊಡಿದ್ವಿ. ನಾವು ಎಷ್ಟು ಜನರಿಗೆ ಫಲಾನುಭವಿ ಇದು ಗ್ಯಾರಂಟಿ ಯೋಜನೆ ಒಂದು ಫಲ ಹೊಂಟದ ಹಾಂ. ಮತ್ತೆ ಏನು ಕುಂದುಕೊರತೆ ಇದೆ ಅದು ಕುಂದುಕೊರತೆ ಹೇಳಂದ್ರು ಅವ್ರ ಅದ್ರ ಬಗ್ಗೆ ಇಲ್ಲ ನಾವು ಬಂದ್ ಮಾಡಬೇಕು ಮುಂದೆ ನಾವು ಕೇಳೋದಿಲ್ಲ. ಇದೇ ರೀತಿ ಎಲ್ಲಾ ಗ್ರಾಮಗಳಲ್ಲಿ ಇವತ್ತು ಕುಂದರ್ಗಿನೂ ಹೋಗಿದ್ವಿ, ಹಾಂ ಸರ್. ಅಲ್ಲಿನೂ ಯಾರೂ ಬರೋದಿಲ್ಲ ಹ್ಮ್ ಮತ್ತೆ ಯಾರೂ ಬರಲಿಕ್ಕೆ ಬಿಡುದಿಲ್ಲ. ಹ್ಮ್ ಹ್ಮ್ ಹ್ಮ್. ಯಾಕೆ ಸರ್ ಇಷ್ಟೊಂದು ಅಂದ್ರೆ ಜನನೇ ಅಲ್ಲಿ ಬರೋದಕ್ಕೆ ಅಂದ್ರೆ ಬಿಡುದಿಲ್ಲ ನಾವು ಅಂದ್ರೆ? ಇನ್ನೊಬ್ರು ವಿರೋಧ ಪಕ್ಷ ಬೆಳಲೇಬಾರದು ಅನ್ನುವಂಥದ್ದ ಇದು ಗೋಕಾಕ್ ಮತ್ತು ಅರ್ಬಾಯಿ ಎರಡು ಕ್ಷೇತ್ರದಲ್ಲಿದೆ. ಹ್ಮ್ 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 ಹ್ಮ್. ನಮ್ಮ ಯಾರು ಟಚ್ ಎಲ್ಲ ಹಳ್ಳಿ ಜನ ನಮ್ಮ ಭಾಷಣ ಕೇಳಲಿಕ್ಕೆ ಬರಬಾರ್ದು ಅನ್ನುವಂಥದ್ದು ಇದು ನನ್ನ ಎಲೆಕ್ಷನ್ ಇದ್ದಾಗಿಂದನೂ ಇದೇ ಪರಿಸ್ಥಿತಿ ಅದ. ಪ್ರಭಾವಿ ನಾಯಕರು ಅದಾರ ಅಂತೇಳಿ ಈ ತರ. ಇಲ್ಲ, ಜನರಿಗೆ ಹೆದರಿಸುವುದು ಏನಂದ್ರೆ ಪ್ರತಿ ಗ್ರಾಮದಲ್ಲಿ ಕೆಲವೊಂದು ಗುಂಡಾಗಳನ್ನ ಇವ್ರು ಸಾಕಿದಾರ. ಹ್ಮ್ ಹ್ಮ್ ಹ್ಮ್. ನಮ್ಮ ಶಾಸಕರು ಅವರೆಲ್ಲ ಅಲ್ಲಿ ಜನರನ್ನ ಹೆದರಿಸಿ ತಮ್ಮ ಹಿಡಿತಲ್ಲಿ ಇಟ್ಕೊಳ್ಳುವಂಥದ್ದು ವ್ಯವಸ್ಥೆ. ಮತ್ತು ನಾವೇನಾದ್ರೂ ನಮ್ಮ ಸರ್ಕಾರದ ಏನಾದರೂ ಹೇಳಬೇಕು ಅಥವಾ ಹೇಳಿದ್ರೆ ನಮ್ಮ ಸರ್ಕಾರ ಏನು ಕೆಲಸ ಮಾಡ್ತಾ ಅದ್ರ ಪ್ರಚಾರ ಮಾಡ್ಬೇಕಂದ್ರೂ ಅವ್ರನ್ನ ಯಾರು ಜನಕ್ಕೆ ಬರಗುಡ್ಸೋದಿಲ್ಲ, ಅಲ್ಲಿ ಹೆದರ್ಸ್ತಾರ ಅವ್ರನ್ನ. ಹ್ಮ್ 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 ಹ್ಮ್. ನಾವು ಸಾಕಾರ ಹೇಳ್ತೀವಿ ಅನ್ನುವಂಥದ್ದು ಮಾತ ಹ್ಮ್ ಹ್ಮ್. ಇಲ್ಲಿ ಕುಂಡ್ರ ಬ್ಯಾಡ್ರಿ ಅನ್ನುವಂಥದ್ದು ಯಾರನ್ನೂ ಬರಗುಡ್ಸೋದಿಲ್ಲ. ಹ್ಮ್ ಮತ್ತೆ ಅಧಿಕಾರಿಗಳಿಗೂ ಧಮಕಿ ಕೊಟ್ರು, ಓ. ನಿಮ್ಮನ್ನ ಬಿಡುದಿಲ್ಲ ಆಮೇಲೆ ಅಂತ ಅನ್ನುವಂಥದ್ದು. ಹೌದು ಹೌದು ಹೌದು. ನಮ್ಮ ಮೇಲೆನೆ ಮೈ ಮೇಲೆ ಏರಿ ಬರುವಂಥದ್ದು. ಹ್ಮ್ ಹ್ಮ್ ಹ್ಮ್. ಈ ರೀತಿ ಅದ. ಮತ್ತು ನಾವು ಎಲೆಕ್ಷನ್ ಟೈಮ್ದಾಗೂ ಅದೇ ರೀತಿ ಹೆದರಿ ಯಾರೂ ಬರ್ತಾ ಇರಲಿಲ್ಲ. ನನ್ನ ಎಲೆಕ್ಷನ್ದಾಗ 2023 ಬಸ್ ಸ್ಟ್ಯಾಂಡ್ದಾಗ ಭಾಷಣ ಮಾಡಿದ್ದೀನಿ ನಾನು. ಓ ಓ. ಒಂದೊಂದು ಊರು ಒಬ್ರು ಬರ್ತಿರ್ಲಿಲ್ಲ. ಹ್ಮ್ ಹ್ಮ್ ಹ್ಮ್. ಈ ಮಕ್ಕಳಿಗೆ ಒಬ್ರು ಬಂದಿಲ್ಲ ನಾನು ಪ್ರಚಾರ ಮಾಡಕ್ಕೆ. ಬಸ್ ಸ್ಟ್ಯಾಂಡ್ ಭಾಷಣ ಮಾಡಿ ಬಂದೀನಿ ನನ್ನ ಎಲೆಕ್ಷನ್ದಾಗ. ಆದ್ರೂ ನನಗೆ 45% ಓಟ್ ಬಿದ್ದದ ಮಕ್ಕಳಿಗೆ. ಓಕೆ ಓಕೆ. ಹ್ಮ್ ಹ್ಮ್. ವೋಟರ್ಸ್ ಅದಾರ, ಇದರಿಂದ ಏನ್ ತಿಳಿತದ, ವೋಟರ್ಸ್ ಹಾಕಾಕದಾರ. ಹ್ಮ್ ಹ್ಮ್. ಆದ್ರೆ ಇವರು ಗುಂಡಾಗರ್ದಿ ಮಾಡಲ್ಲಿ ಜನರನ್ನ ಹೆದರ್ಸುವಂತ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಹ್ಮ್ 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 ಹ್ಮ್. ಹ್ಮ್. ಅಂದ್ರೆ ಸರ್ ಈಗ ಅಲ್ಲಿ ಪಂಚ ಗ್ಯಾರಂಟಿ ಯೋಜನೆ ಸಂಬಂಧಪಟ್ಟಂಗ ಜನರಿಗೆ ಅದ್ರ ಬಗ್ಗೆ ಅರಿವು ಮೂಡ್ಸತ್ತಿದ್ರೆ ಅಥವಾ ಅದ್ರದ್ದು ಎಷ್ಟು ಡೆವಲಪ್ಮೆಂಟ್ ಆಗೈತೆ ಅಂತ ಹೇಳಕ್ ಹೋಗಿದ್ದೀರಾ? ಅಲ್ಲ, ಅದರ ಅರಿವು ಮೂಡಿಸೋದು ಮತ್ತು ಅದನ್ನ ಅದ್ರ ಬಗ್ಗೆ ಅವ್ರ ಮಾಹಿತಿ ಕೇಳ್ಬೋದು ಫಲಾನುಭವಿ ಕಡೆಯಿಂದ ನಾವು. ಹ್ಮ್ ಹ್ಮ್. ನಿಮ್ಗೆ ಎಷ್ಟು ಬೆನಿಫಿಟ್ ಆಗಿದೆ, ನಿಮ್ಮ ಜೀವನದಲ್ಲಿ ಇದು ಗ್ಯಾರಂಟಿ ಯೋಜನೆಗಳಿಂದ ಏನು ಡಿಫ್ರೆನ್ಸ್ ತಂದದ, ಏನ್ ನಿಮಗೆ ಬೆನಿಫಿಟ್ ಆಗಿದೆ, ಓಹೋ. ಮತ್ತು ನಾವು ಏನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು ಅನ್ನೋಂಥದ್ದನ್ನ ಅವ್ರ ಬಗ್ಗೆ ಸಂವಾದ ಮಾಡ್ಲಿಕ್ಕೆ ಬಂದಿದ್ದೀವಿ ನಾವು. ಹೊರಗಿನವರು ಅಥವಾ ಅಲ್ಲೇ ಇದ್ದ ಜನನೋ ಯಾರು ಪ್ರಶ್ನೆ ಮಾಡ್ತಾರ ನಿಮ್ದು? ಅವ್ರ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಪರಿಹಾರ ಕೊಡ್ಲಿಕ್ಕೆ ರೆಡಿ ಇದೀವಿ. ಹಾಂ. ಆದ್ರೆ ಅವ್ರದ್ದೇನು ನೀವು ಮಾತಾಡ್ಲೇಬಾರ್ದು ಇಲ್ಲಿ ಇದ್ರ ಬದಲು ಡಿಸ್ಕಸ್ ಹೋ ಮಾಡಬೇಕು ಹೋ ಹೋ. ಅನ್ನುವಂಥ ಗುಂಡಾ ಬರ್ತನೆ. ಹ್ಮ್ 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 ಹ್ಮ್. ಅವರಲ್ಲಿ ನಾನು ತೊಂದರೆ ಇದಕ್ಕೆ ಹೇಳಿದ್ನಲ್ಲ, ನೀವು ಏನು ತೊಂದರೆ ಇದೆ, ಬಸ್ಸಿನ ತೊಂದರೆ ಐತಾ, ಎಕ್ಸ್ಟ್ರಾ ಬಸ್ ಮಾಡಿಸ್ತೀವಿ, ಅದನ್ನ ಮನವಿ ಕೊಡ್ತೀವಿ. ಆಲ್ರೆಡಿ 8 ಬಸ್ಗಳಿಗೆ ಡೆಫಿಷಿಯನ್ಸಿ ಅಂತ ಹೇಳಿದಾರೆ. ಅದನ್ನ ಡೆಫಿಷಿಯನ್ಸಿ ನಾವು ಮುಂದೆ ಮಿನಿಸ್ಟ್ರಿಗೆ ಕನ್ವೆ ಮಾಡತ್ತಿದ್ವಿ. ಆದ್ರೆ ಅವ್ರದ್ದಿಲ್ಲ, ನಾವು ಮಾಡೋದಿಲ್ಲ. ಈಗ 2-3 ಗ್ರಾಮ, ಓಕೆ. ಈಗ ಒಂದು 2-3 ಗ್ರಾಮಕ್ಕೆ ತಾವು ಭೇಟಿ ಕೊಟ್ಟಾಗ ಅಲ್ಲಿ ಜನರ ಸಮಸ್ಯೆಗಳನ್ನ ತಾವು ನೋಟ್ ಮಾಡ್ಕೊಂಡಾಗ ಅಲ್ಲಿ ಜನರ ಸಮಸ್ಯೆ ಬಗೆಹರಿಸುವಂತ ಕೆಲಸ ಆಯ್ತು ಸರ್ ತಮ್ಮ ಕಡೆಯಿಂದ? ಅಲ್ಲ, ನಾನು ಪ್ರತಿ ತಿಂಗಳು ನಮ್ದು ಗ್ಯಾರಂಟಿ ಯೋಜನೆದೊಂದು ಮೀಟಿಂಗ್ ನಡ್ತದೆ. ಓಕೆ. ಎಲ್ಲಾ ಕಡೆ ಹೋಗಿ ಏನ್ ಸಮಸ್ಯೆ ಇರ್ತದ ಎಲ್ಲಾನು ಸಮಸ್ಯೆ ಕೇಳ್ತೀವಿ. ನಮ್ಮ ಆಫೀಸ್ಗೆ ಬರ್ತಾರ, ಅದನ್ನ ಪರಿಹಾರ ಮಾಡ್ತಾ ಇದೀವಿ. ಆದ್ರೆ ಈಗ ಏನದು ಪ್ರತಿ ಗ್ರಾಮಕ್ಕೆ ಹೋಗ್ಬೇಕು, ಓಕೆ. ಪ್ರತಿ ಪಂಚಾಯತಿ ಮಟ್ಟದಲ್ಲಿ ಹೋಗ್ಬೇಕು, ಅಲ್ಲಿ ಕೇಳ್ಬೇಕಂತದ. ಆದ್ರೆ ನಿನ್ನೆ 2 ಗ್ರಾಮಕ್ಕೆ ಮಾಡಿದ್ರು, 2 ಗ್ರಾಮದಲ್ಲಿ ನಮ್ಗೆ ಜನರು ಬರ್ಲಂಗ್ ಮಾಡಿದ್ರು. ಹ್ಮ್ ಹ್ಮ್ ಹ್ಮ್. ಮಕ್ಕಳಗೇರಿ ಗ್ರಾಮದಲ್ಲಿ ಇವ್ರು ಬಂದು ದಾಂಧಲಿ ಮಾಡಿದ್ರು. ಹ್ಮ್ ಹ್ಮ್. ಕುಂದರಿ ಗ್ರಾಮದಲ್ಲಿ ಯಾರು ಇರ್ಲೇ ಇಲ್ಲ ನಾವು ಹೋದ್ಮೇಲೆ. ಓಕೆ. ಅಟ್ಲೀಸ್ಟ್ ಇದನ್ನ ಗ್ಯಾರಂಟಿ ಆದ್ರೂ ಜನ ಒಪ್ಕೊಳ್ತಾ ಇದ್ದಾರಾ ಸರ್ ತಮ್ಮ ಭಾಗದಲ್ಲಿ? ಜನ ಒಪ್ಕೊಳ್ತಾ ಇದಾರಲ್ಲ.
ಜನ ಹ್ಮ್. ಒಪ್ಕೊಳ್ತಾರ. ಇದು ಕಡು ಬಡವರಿಗೆ ಅತಿ ಹೆಚ್ಚಿನ ಒಂದು ಬೆನಿಫಿಟ್ ಆಗಿದೆ. ಯಾಕಂದ್ರೆ ಇದೊಂದು ಯಾವುದೇ ಭ್ರಷ್ಟಾಚಾರ ನಡೆಯದೆ ಮತ್ತು ಸರಾಗವಾಗಿ ಇಂಪ್ಲಿಮೆಂಟ್ ಆದಂತ ಒಂದು ಸ್ಕೀಮ್ ಅದ. ಓಕೆ.